ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಸಮುದಾಯದ ಆರೋಗ್ಯ ಕೇಂದ್ರ ಸಮಸ್ಯೆಗಳು ಆಗರವಾಗಿದ್ದು ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಸಿಗದೆ ಗಂಭೀರ ಸಮಸ್ಯೆಗಳು ಉದ್ಭವಿಸ್ತಾ ಇದ್ದು ಇದನ್ನು ಸರಿಪಡಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ಡಿಸೆಂಬರ್ 12ರಂದು ಶುಕ್ರವಾರ ಮಧ್ಯರಾತ್ರಿಗೆ ಪಟ್ಟಣದ ವ್ಯಾಪಾರಿ ಸಮಾಜದ ಯುವಕನೋರ್ವ ತೀವ್ರ ಹೃದಯಾಘಾತಕ್ಕೆ ಒಳಗಾಗಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆತಂದಾಗ ಅಲ್ಲಿ ಸೂಕ್ತ ಚಿಕಿತ್ಸೆ ಸಿಗದ ಕಾರಣ ಆತ ಪ್ರಾಣ ಕಳೆದುಕೊಂಡಿದ್ದಾನೆ ಅಂತ ಆರೋಪಿಸಿ ಕರ್ತವ್ಯ ಲೋಪ ಎಸಗಿರುವ ವೈದ್ಯನನ್ನ ಅಮಾನತುಗೊಳಿಸಬೇಕು ಹಾಗೂ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸೌಲಭ್ಯಗಳನ್ನ ಒದಗಿಸಬೇಕಂತ ಆಗ್ರಹಿಸಿ ನೂರಾರು ಜನರು ಮೃತ ವ್ಯಕ್ತಿಯ ಮನೆಯಿಂದ ಸಮುದಾಯ ಆರೋಗ್ಯ ಕೇಂದ್ರದವರೆಗೆ ಶಾಂತ ರೀತಿಯ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸಮುದಾಯ ಆರೋಗ್ಯ ಕೇಂದ್ರದ ಮುಂದೆ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನಾಕಾರರ ಮನವೊಲಿಸಲು ಸಾಕಷ್ಟು ಪ್ರಯತ್ನ ಅಧಿಕಾರಿಗಳು ಮಾಡಿದ್ರು. ಒಪ್ಪದೇ ಇದ್ದಾಗ ತಹಸೀಲ್ದಾರ್ ಶ್ರೀಮತಿ ಡಾಕ್ಟರ್ ವಿನಯ ಹೂಗಾರ್ ಸ್ಥಳಕ್ಕೆ ಆಗಮಿಸಿ ಕರ್ತವ್ಯ ಲೋಪ ಎಸಗಿದ ಸಿಬ್ಬಂದಿಯ ಮೇಲೆ ಕ್ರಮ ಜರುಗಿಸಲು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಲಿಖಿತ ರೂಪದ ಶಿಫಾರಸು ಪತ್ರವನ್ನ ಬರೆದಿದ್ದಾಗಿ ತೋರಿಸಿದಾಗ ಹಾಗೂ ಮುಂದೆ ಹೀಗಾಗದಂತೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿರೋದ್ರಿಂದ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಹಿಂತೆಗೆದುಕೊಂಡ್ರು. ಈ ಸಮಯದಲ್ಲಿ ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಸತೀಶ್ ತಿವಾರಿ, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಶೈಲ್ ಹುಕ್ಕೇರಿ, ಪಿಎಸ್ಐ ಶ್ರೀಮತಿ ಜ್ಯೋತಿ ಝೋಖೋತ್, ಕರವೇ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜೈಬಿ ಮುತ್ಗಿ, ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷ ಮೊಹಮ್ಮದ್ ಶಫೀಕ್ ಇನಾಮದಾರ್ ಬೇಪಾರಿ, ಸಮಾಜದ ಅಧ್ಯಕ್ಷ ರಫೀಕ್ ಬೇಪಾರಿ, ಗುರುಪ್ರಸಾದ್ ಬಿಜಿ ಸೇರಿದಂತೆ ಅನೇಕ ಹಿರಿಯ ಹೋರಾಟಗಾರರು ಉಪಸ್ಥಿತರಿದ್ದರು. ಅವರು ಎಲ್ಲಿ ಹೋಗಿದ್ದಾರೆ ಎಂದು ಗೊತ್ತಿಲ್ಲ ಎಂದು ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿರ್ತಾರೆ. ಸರ್ಕಾರ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಲಕ್ಷಾಂತರ ರೂಪಾಯಿ ಸಂಬಳವನ್ನು ಕೊಟ್ಟು ನೇಮಿಸಿಕೊಳ್ಳುತ್ತಾರೆ. ಆದರೆ ಬಡ ಜನರ ಬಡ ರೋಗಿಗಳಿಗೆ ಪರವಾಗಿ ಕೆಲಸ ಮಾಡಬೇಕಾದ ವೈದ್ಯಾಧಿಕಾರಿಗಳು ಜೀವ ಹೋಗಲು ಕಾರಣರಾಗಿದ್ದು ಇದು ತಾಳಿಕೋಟೆ ಸಾರ್ವಜನಿಕರ ದುರ್ದೈವದ ಸಂಗತಿಯಾಗಿದೆ. ದಿನಾಂಕ 13/12/2025ರಂದು ಮಧ್ಯರಾತ್ರಿ ಅಂದ್ರೆ ಬೆಳಗಿನ ಜಾವ 2:30 ಸಮಯದಲ್ಲಿ ಸುತೀಶ್ ವ್ಯಾಪಾರಿ ಈತನಿಗೆ ಸ್ವಲ್ಪ ನೆಗಡಿ ಕೆಮ್ಮು ಹೆಚ್ಚಾಗಿ ಕಾರಣ ಆಸ್ಪತ್ರೆಗೆ ಬಂದಿರುತ್ತಾನೆ. ಆದರೆ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳಿಲ್ಲದೆ ಆ ವ್ಯಕ್ತಿ ಮೃತಪಟ್ಟಿರ್ತಾನೆ. ಅದಾದ ನಂತರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸಂಬಂಧವಿಲ್ಲದ ವ್ಯಕ್ತಿ ನಾನು ವೈದ್ಯಾಧಿಕಾರಿ ಎಂದು ಹೇಳಿ ಯಾವುದೇ ಅನುಮತಿ ಇಲ್ಲದೆ ಚಿಕಿತ್ಸೆ ನೀಡಿದ್ದು ವ್ಯಕ್ತಿ ಮೃತಪಟ್ಟಿದ್ದಕ್ಕೆ ಹಲವು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಆದ್ದರಿಂದ ಮೇಲಾಧಿಕಾರಿಗಳಾದ ತಾವು ಕರ್ತವ್ಯ ಲೋಪ ಎಸಗಿದ ವೈದ್ಯಾಧಿಕಾರಿಗಳ ಮೇಲೆ ಹಾಗೂ ನಾನೇ ವೈದ್ಯಾಧಿಕಾರಿ ಎಂದು ಚಿಕಿತ್ಸೆ ನೀಡಿದ ಆ ವ್ಯಕ್ತಿಯ ಮೇಲೆ ಇಲಾಖಾವಾರು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ಆಗ್ರಹಿಸುತ್ತೇವೆ. ಈ ಮನವಿಗೆ ಕೂಡಲೇ ಸ್ಪಂದಿಸದಿದ್ದರೆ ಸಮುದಾಯದ ಕೇಂದ್ರದ ಮುಂದೆ ತಾಳಿಕೋಟೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರೊಂದಿಗೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುವುದು. ಈ ಮನವಿ ಮುಂದಿನ ತಕ್ಷಣ 8 ದಿನದೊಳಗಾಗಿ ಉತ್ತರಿಸಲು ತಮಗೆ ವಿನಂತಿಸಿಕೊಳ್ಳುತ್ತೇವೆ. ಆಂಬ್ಯುಲೆನ್ಸ್ ಡ್ಯೂಟಿ ಚಾರ್ಟ್ ಎಲ್ಲ ನಾವು ಎಷ್ಟು ಬಂದವು ಮಾಡ್ತೀವಿ. ಇಮಿಡಿಯೇಟ್ ಆಗಿ ಏನು ನಾವು ಅವ್ರ ಕ್ರಮ ತಗೋತೀವಿ. ಏನಾಗಿದೆ ಪಾಪ್ಯುಲೇಷನ್ ಹೆಚ್ಚಾದಾಗ ನಂಬರ್ ಆಫ್ ರೋಡ್ ಇಲ್ಲ ನೀವು ಏನಂತ ಈಗ ನೋಡ್ರಿ ನೀವು ಎಕ್ಸ್ಪೆಕ್ಟೇಷನ್ 100 ಬೆಡ್ ಸರ್ 100 ಬೆಡ್ ಅಲ್ಲ ಸರ್ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲ. ಆ ಮನವಿಗೆ ಮನವಿನೇ ಕೊಟ್ಟಿಲ್ಲ. ನೀವು ನೋಟಿಸ್ ಉತ್ತರ ಹೇಳಾಕ್ಬಿಟ್ರಿ. ನಾನು ಇನ್ನಾಗಿ ಮುಗ ಮನವಿನೇ ಕೊಟ್ಟಿಲ್ಲ. ನೀವು ಏನ್ ಹೇಳಾಕತ್ತೀರಿ? ನಮ್ದೆಲ್ಲ ಮನವಿ ಹೇಳಾಕತ್ಬಿಟ್ರಿ. ನಾನು ಏನ್ ಹೇಳಾಕತ್ತೀನಿ ನೀವು ಈಗ ನೀವು ತಾಲೂಕು ಆಸ್ಪತ್ರೆ ಮಾಡಿ ಬಿಡ್ರಿ. ಶಾಸಕರು ಮಾಡ್ತಾರೋ ಬಿಡ್ತಾರೋ ನನಗದು ಗೊತ್ತಿಲ್ಲ. ಶಾಸಕರಿಗೆ ನೀವು ಹೆಸರು ಮಾತಾಡಿ, ನಾನು ಅಷ್ಟೇ ಸರ ಮಾತಾಡೀನಿ. ಏನ್ರಿ ನನಗೆ ಬೇಕಾಗಿರ್ತಕ್ಕಂಥದ್ದು ನಿನ್ನೆ ಕಡೆನೆ ಒಂದೇ. ನೀವು ಈಗ ತಾಲೂಕು ವೈದ್ಯಾಧಿಕಾರಿಗಳಾಗಿ ನೀವು ಒಂದು ಕಂಪ್ಲೇಂಟ್ ಕೊಡ್ಬೋದು ಸರ್. ಸ್ಥಳೀಯ ಠಾಣೆಗೆ ನಮ್ಮ ಸಿಬ್ಬಂದಿ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬಂದು ಯಾರೋ ಅನ್ಯ ವ್ಯಕ್ತಿ ಬಂದು ಟ್ರೀಟ್ಮೆಂಟ್ ಮಾಡಾಕಿದ್ದಾರೆ, ಅವ್ರ ಮ್ಯಾಗ ನೀವು ಕಠಿಣ ಕಾನೂನು ಕ್ರಮ ಕೈಗೊಂಡ್ರೆ ಬರಿಬಹುದಾಗಿತ್ತಲ್ಲ. ಯಾಕೆ ಬರಲಿಲ್ಲ? ಈಗ ಬರೀತಿರಿಲ್ಲ ಸರ್. ಬರೀತೀರಿ ಅವ್ರ ಮ್ಯಾಗ ಬರೀತೀರಿ. ಈಗ ಬರೀತೀರಿ ಗೊತ್ತಾಗಿತ್ತಲ್ಲ, ಗೊತ್ತಾಗಿದ್ದ ಬರೀತೀರಿ. ಅವ್ರನ್ನ ನಾ ಉಳಿಸ್ತೀನಿ. ಅಲ್ರಿ ನಿಮ್ಮದು ಒಪ್ಕೋತೀನಿ ನಾನು. ಈಗ ಪ್ರೈಮರಿ ನೀವು ಇನ್ವೆಸ್ಟಿಗೇಷನ್ ಮಾಡಿ ನಮ್ಗೆ ಒಪ್ಪಾಗಿ ಇಂಥ ಜೀವಗಳು ಈಗ ನಾಳೆ ಇವತ್ತು ಪ್ರೈಮರಿ ನೀವು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂದ್ರೆ ಇಲಾಖೆಯವ್ರು ಮಾಡ್ತಾರೆ. ನಿಮ್ಮದು ಕರ್ತವ್ಯ ನೀವು ಮಾಡ್ರಿ.
ಈಗ ಬಂದ್ ಕೇಳಿದ್ರೆ ಬ್ಲಾಕ್ ಮೇಲ್ ಮಾಡ್ತಾರ, ವಿಡಿಯೋ ಮಾಡ್ತಾರ ಅಂತ ಹೇಳ್ತಾರಲ್ಲ, ಆರೋಪಗಳು ಮಾಡ್ತಾರೆ. ಅವ್ರ ಮ್ಯಾಗ ನಾವು ಉಳಿಸ್ಕೊತೀವಿ. ಹಿಂಗ ನಮ್ ಜೊತೆ ಇವ್ರು ಏನ್ ಮಾಡ್ಯಾರ ನಮ್ಮ ಜೊತೆ ಗೊತ್ತಾಯ್ತದ. ಇನ್ಫ್ರಾಸ್ಟ್ರಕ್ಚರ್ ಏನ್ ಕರೆಕ್ಟ್ ನಡೆಯಕತ್ತಿಲ್ಲ ಅದನ್ನ ಸರಿಪಡಿಸಿ. ನೀವ್ ಹೇಳತ್ತಿರಲ್ಲ ಡ್ಯೂಟಿ ಡಾಕ್ಟರ್ ಇರಲ್ಲ ನೈಟ್ ಅಂತ ಹೇಳಿಲ್ಲ, ಅದನ್ನ ಸರಿಪಡ್ಸಕ್ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ಆಗಿಲ್ಲ ಅಂದ್ರೆ ನಮ್ಮ ಮುಂದೆ ಹೇಳಕಂತೀವಿ ನೈಟ್ ಡ್ಯೂಟಿ ಡಾಕ್ಟರ್ ಅಲ್ಲಿ ಇರಕತ್ತಿಲ್ಲ, ಸರಿಯಾಗಿ ಚಿಕಿತ್ಸೆ ಆಗಕತ್ತಿಲ್ಲ ಅಂತ ಹೇಳಿ ನಡೀರಿ. ಆಮೇಲೆ ಮೆಡಿಸಿನ್ಸ್ ವ್ಯಾಕ್ಸಿನ್ಸ್ ಹೆಡ್ ಸ್ಟಾಕ್ಸ್ ಮೇಂಟೈನ್ ಮಾಡಕ್ ನೋಡೋಣ. ವಿದಿನ್ ಇನ್ಫ್ರಾಸ್ಟ್ರಕ್ಚರ್ ಏನೇನ್ ಮಾಡ್ಬೇಕು ಎಲ್ಲಾನು ಸರಿಪಡಿಸೋಣ ಅಂತ. ಇನ್ನು ಮೇಲಿಂದ ತಾಲೂಕ್ ಹಾಸ್ಪಿಟಲ್ ಅದಾಗೋದೆಲ್ಲ ಗೌರ್ಮೆಂಟ್ ಲೆವೆಲ್ನಾಗ ಆಗುತ್ತೆ, ಹೌದಾ? ಸೊ ಅದು ಅಲ್ಲಿ ಗೌರ್ಮೆಂಟ್ ಲೆವೆಲ್ನಾಗ ಪ್ರಪೋಸಲ್ ಆದ್ಮೇಲೆ ಇದನ್ನ ರೆಡಿ ಮಾಡ್ಕೊಂಡು ಈಗ ನಿನ್ನೆ ಆದ ಇನ್ಸಿಡೆಂಟಿಗೆ ಏನ್ ಪ್ರೊಸೀಜರ್ ಮಾಡಬೇಕು ಅದನ್ನು ಮಾಡಕತ್ತದ, ಹೌದಾ? ಯಾರು ಡ್ಯೂಟಿ ಡಾಕ್ಟರ್ ಇದ್ರು ನಿನ್ನೆ ರಾತ್ರಿ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಡತ್ತನ. ಇನ್ನು ಯಾರು ಬಂದಾರ ಅದನ್ನ ತನಿಖೆ ಮಾಡ್ತೀನಿ ಅಂತಲೂ ಹೇಳತ್ತಾರೆ, ಕಂಪ್ಲೇಂಟ್ ಮಾಡ್ತೀನಿ ಅಂತಲೂ ಹೇಳತ್ತಾರೆ. ಸೊ ಹೀಗಾಗಿ ಇದನ್ನ ಮುಂದೆ ಈ ರೀತಿ ಆಗದೆ ಅಂತಿರೋ ನೋಡ್ಕೊಳ್ಳೋಣ. ಇವತ್ತಿದು ಇಲ್ಲಿ ಮುಗಿಸೋಣ. ಮುಂದೆ ಏನಾದ್ರೂ ಈ ತರ ಕಂಪ್ಲೇಂಟ್ಸ್ ನಿಮ್ ಗಮನಕ್ಕೆ ಬಂದ್ರೆ ನಾವಿರ್ತೀವಿ, ಜಿಲ್ಲಾಧಿಕಾರಿಗಳು ಇರ್ತಾವೆ, ನಮ್ಮ ಥ್ರೂ ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಅದನ್ನ ಸರಿಪಡಿಸೋದು. ಸರ್ವಿಸ್ ರೆಡಿ ಆಗೈತಿ, ಅದು ಸರ್ವಿಸ್ ರೆಡಿ ಆಗೈತಿ. ಆಮೇಲೆ 100 ಬೆಡ್ ಹಾಸ್ಪಿಟಲ್ ಏನು ನಿಮ್ದು ಪ್ರಪೋಸಲ್ ಇತ್ತು ಅದನ್ನ ಕಳಿಸಿದಾರು. ಸೊ ಈಗಿನ ಮಟ್ಟಿಗೆ 50 ಬೆಡ್ಡಿಂದ ಅದನ್ನ ರೆಡಿ ಮಾಡ್ತಿದ್ದಾರೆ. ಅಲ್ಲಿ ಇಲ್ಲಿಂದ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗೆ ಹೋಗಿದೆ, ಅಲ್ಲಿಂದ ನೆಕ್ಸ್ಟ್ ಗೌರ್ಮೆಂಟಿಗೆ ಹೋಗಿದೆ, ಅಲ್ಲಿ ರೆಡಿ ಆಗ್ತಿದೆ. ಸೊ ಅದು ನೆಕ್ಸ್ಟ್ ಆಗುತ್ತಂತ ಹೇಳಿದ್ದಾರೆ ಈಗ. ಸೊ ಇನ್ನೂ ಏನೇನು ಅನಾನುಕೂಲಗಳಿದಾವೆ ಇಲ್ಲಿ ಹಾಸ್ಪಿಟಲಲ್ಲಿ ಅದನ್ನೆಲ್ಲ ಕೇಳ್ಕೊಂಡಿದ್ವಿ. ಟೈಮ್ಲಿ ಡೆಲಿವರಿ ಆಫ್ ಏನು ಮೆಡಿಸಿನ್ಸ್ ಎಲ್ಲ ಏನೇನು ಸ್ಟಾಕ್ ಇದೆ ಅಂತ ನೀವೇನು ಹೇಳ್ತಿದ್ದೀರ ಅದನ್ನೆಲ್ಲ ಚೆಕ್ ಮಾಡಿ ಕರೆಕ್ಟಾಗಿ ಸ್ಟಾಕ್ ಮೇಂಟೈನ್ ಮಾಡೋಕ್ಕೂ ಕೂಡ ಅವರಿಗೆ ಹೇಳಿದ್ದೀವಿ ಈಗ. ಸೊ ಇನ್ಮೇಲೆ ಈ ರೀತಿ ಅಹಿತಕರವಾದ ಘಟನೆ ನಡಿಲಾರ್ದಂಗೆ ನೋಡ್ಕೊಳಕ್ಕೆ ಅವರಿಗೂ ಹೇಳಿದ್ದೀವಿ. ಡ್ಯೂಟಿ ಡಾಕ್ಟರ್ಸ್ ಯಾರಿದ್ದಾರೆ ಅವ್ರದ್ದೆಲ್ಲ ಒಂದು ಲಿಸ್ಟ್ ಹಾಕಕ್ಕೆ ಹೇಳಿದ್ದೀವಿ. ನೈಟ್ ಡ್ಯೂಟಿ ಯಾರ್ದು ಇರುತ್ತಲ್ಲ ಸೊ ಅವ್ರದ್ದು ಲಿಸ್ಟ್ ಹಾಕ್ಬಿಟ್ಟು ಅಲ್ಲಿ ಡಿಸ್ಪ್ಲೇ ಮಾಡಕ್ಕೆ ಹೇಳಿದ್ದೀವಿ. ಇನ್ಮೇಲೆ ನಿಮಗೂ ಕೂಡ ಅದು ಯಾರು ಡ್ಯೂಟಿ ಡಾಕ್ಟರ್ ಇರ್ತಾರೆ ಅನ್ನೋದೊಂದು ಡಿಸ್ಪ್ಲೇ ಸಿಗುತ್ತೆ. ಸೊ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ CMOಗೆ ಕಾಲ್ ಮಾಡಿ ಹೇಳ್ರಿ. ಸೊ ಇನ್ಮೇಲೆ ಈ ರೀತಿ ಅಹಿತಕರ ಘಟನೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋಣ. ಸುರೇಶ್ ದೊಡ್ಮನಿ, SSV TV ನ್ಯೂಸ್, ತಾಳಿಕೋಟೆ.